ಹಲೋ ಸರ್, ಗುಡ್ ಈವ್ನಿಂಗ್. ಅಭಿಲಾಷ್ ಮಾತಾಡ್ತಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನನಗೆ ತುಂಬ ಅಂದರೆ ತುಂಬ ಜಾಸ್ತಿ ಇಷ್ಟ ಆಯಿತು. ಮೊದಲನೇದಾಗಿ ಬ್ರೀದಿಂಗ್ ಟೆಕ್ನಿಕ್ಸ್ ಅದೆಲ್ಲ ತುಂಬ ಹೆಲ್ಪ್ಫುಲ್ ಆಗಿತ್ತು. ಬಟ್ ಅದೆಲ್ಲದಕ್ಕಿಂತ ಮೀರಿ ನೀವು ಒಂದು ಲೈಫ್ ಬಗ್ಗೆ ಹಾಗೂ ಲೈಫ್ ಟೀಚಿಂಗ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ತುಂಬ ನನಗದು ರಿಲೇಟ್ ಆಯ್ತು. ಯಾಕಂದ್ರೆ ಎಷ್ಟೊಂದು ಜನ ಹೇಳೋದನ್ನ ಕೇಳಿದೀನಿ, ಒಬ್ಬ ಒಳ್ಳೆ ಆಕ್ಟರ್ ಆಗ್ಬೇಕಂದ್ರೆ ಫಸ್ಟ್ ಅವರು ಒಳ್ಳೆ ಮನುಷ್ಯ ಆಗ್ಬೇಕಂತ. ಬಟ್ ಅದಕ್ಕೆ ಯಾವುದೇ ಒಂದು ಗೈಡೆನ್ಸ್ ಅಥವಾ ಯಾವುದೊಂದು ಪಾತ್ ಅಂತ ಸಿಕ್ಕಿರ್ಲಿಲ್ಲ. ಬಟ್ ಇವತ್ತು ನೀವು ಬಂದ್ಮೇಲೆ ಈ 4 ತಿಂಗಳಲ್ಲಿ ನಾವು ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ ಅಂತ ಒಂದು ಒಳ್ಳೆ ವಿಷನ್ ಕಾಣಿಸ್ತಿದೆ ನನ್ಗೆ ಆಲ್ರೆಡಿ. ನೀವು ನಿಮ್ಮ ವಿಚಾರಗಳು ಮತ್ತೆ ನಿಮ್ಮ ಮಾತನ್ನೆಲ್ಲ ಕೇಳಿ. ಸೊ ಮುಂದೆ ಏನಾಗುತ್ತೋ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಬ್ರೀದಿಂಗ್ ಟೆಕ್ನಿಕ್ ವಿಷಯಕ್ಕೆ ಬಂದ್ರೆ, ಹೇಗೆ ನಮ್ಮ ಬಾಡಿನ ನಾವು ಯಾವತ್ತೂ ಡೀಪ್ಲಿ ಒಳಗಿಂದ ಫೀಲೇ ಮಾಡಿಲ್ಲ ಅಂತ ಅನ್ಸ್ಬಿಡ್ತು ಇವತ್ತು. ಬ್ರೀದಿಂಗ್ ಈ ತರ ಒಳಗಡೆ ಉಸಿರು ತಗೊಂಡು ಅಲ್ಲಿ ಒಂಥರ ಗೊತ್ತಾಗ್ತಿತ್ತು, ಓಕೆ ಈ ಒಳಗಡೆ ಉಸಿರು ಹೋಗ್ತಿದೆ, ಈ ಭಾಗದಲ್ಲಿ ಉಸಿರು ಹೋಗ್ತಿದೆ. ಬಟ್ ಅದನ್ನ ಯಾವತ್ತೂ ಅಷ್ಟು ಕಾನ್ಶಿಯಸ್ ಆಗಿ ನಾವು ಫೀಲ್ ಮಾಡಿರ್ಲಿಲ್ಲ. ಇವತ್ತ 15 ನಿಮಿಷಗಳಿಗೆ ಒಂದು 1 ಅವರ್ ಗಳದಂಗಾಯ್ತು ಅಲ್ಲಿ ಮಾಡ್ಬೇಕಾದ್ರೆ. ಸೊ ಅಲ್ಲಿ ಒಂದು ಗೊತ್ತಾಯ್ತು ಎಷ್ಟು ಸೆಲ್ಫ್ ಅವೇರ್ನೆಸ್ ಇಂದ ದೂರ ಇದ್ವಿ ಇಷ್ಟು ದಿವಸ ಅಂತ. ಸೊ ಇವತ್ತಿಂದ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.